ಒಂದು ಪಠ್ಯವಾಗಿ ಅದನ್ನು ಉಳಿಸ್ಬೋದು. ಆದರೆ ಅತಿಯಾದ ಹೊಗಳಿಕೆ, ಅತಿಯಾದ ವೈಭವೀಕರಣ ಇದೆಯಲ್ಲ, ಅದೆಲ್ಲವನ್ನು ಕೂಡ ಕಟ್ ಮಾಡಲಾಗುತ್ತೆ. ಮೈಸೂರು ಹುಲಿ ಮೇಲೆ ಒಬ್ಬ ಜಸ್ಟ್ ರಾಜ ಅಷ್ಟೇ. ವಿಪರೀತವಾದಂಥ ವೈಭವೀಕರಣ ಏನಿದೆ ಅದಕ್ಕೆ ನಾವು ಕತ್ತರಿ ಹಾಕ್ತೀವಿ. ಅಂದರೆ ಗತಕಾಲದ ಘಟನೆಗಳಲ್ಲಿ ಟಿಪ್ಪುವಿನ ಅನಗತ್ಯ ವೈಭವೀಕರಣ ಆಗಿದೆಯಾ? ಪಠ್ಯಪುಸ್ತಕ ಸಮಿತಿ ಸರ್ಕಾರಕ್ಕೆ ಏನು ವರದಿ ಕೊಡ್ತು, ಆ ವರದಿಯಲ್ಲಿರುವಂಥ ಅಂಶಗಳು ಯಾವ್ಯಾವು? ಇದರ ಇನ್ಸೈಡ್ ಸ್ಟೋರಿನ TV9 ಇವತ್ತು ನಿಮ್ಮ ಮುಂದಿಡ್ತಾ ಇದೆ. ಸೊ ಇದೆಲ್ಲದರ ಜೊತೆಗೆ ನಾವು ಹೇಳ್ತಾ ಇದ್ವಿ, ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಏನು ಅಂದರೆ ಒಂದು ಅವರ ತಲೆನಲ್ಲಿದೆ, ಅತಿಯಾದಂಥ ವೈಭವೀಕರಣ ಇದೆಯಲ್ಲ ಅದನ್ನು ಕತ್ತರಿಸಬೇಕು ಅಂತ. ಇನ್ನು ಈ ಮೈಸೂರು ಹುಲಿ ಗಿಲಿ ಅಂತ ಬಳಸುವಂಥದ್ದು ಇದೆಯಲ್ಲ ಅದ್ಯಾವುದೂ ಕೂಡ ಇಲ್ಲ. ನಿಜಕ್ಕೂ ಹಾಗಾದರೆ ಪಠ್ಯ ಉಳಿಸ್ತಾರ ಅಥವಾ ಪಠ್ಯವನ್ನು ಕೂಡ ತೆಗೆದು ಹಾಕ್ತಾರ? ಅದು ಕೂಡ ಪ್ರಶ್ನೆ ಇದೆ. ಸೊ ಇನ್ನೂ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಈಗಾಗಲೇ ಒಂದು ಸಮಿತಿ ಏನು ವರದಿ ಕೊಟ್ಟಿದೆ, ಆ ವರದಿಯನ್ನು ಆಧರಿಸಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಆದರೆ ಅತಿಯಾದ ವೈಭವೀಕರಣ ಖಂಡಿತವಾಗಲೂ ಇರಲ್ಲ ಅನ್ನುವಂಥದ್ದು. ಅಂದರೆ ಟಿಪ್ಪು ಇತಿಹಾಸದ ಪರಿಷ್ಕರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಏನೇನಾಗುತ್ತೆ? ಹಾಗಾದರೆ ಕೊಡವರ ಮೇಲೆ ಏನೇನಾಯಿತು, ಕೇರಳದವರ ಮೇಲೆ ಏನೇನಾಯಿತು, ಮಲಯಾಳಿಗಳ ಮೇಲೆ ಏನೇನಾಯಿತು, ಅದೆಲ್ಲವೂ ಕೂಡ ಬರುತ್ತಾ? ಹಾಗಾದರೆ ಎಲ್ಲೆಲ್ಲಿ ಏನೇನು ಮಾಡ್ದ, ಇಲ್ಲಿಂದ ಹಿಡಿದು ನೀವು ಮದಕರಿ ನಾಯಕನ ತನಕ ಏನೇನು ಆಯಿತು ಅದೆಲ್ಲವೂ ಕೂಡ ಬರುತ್ತಾ? ಮೈಸೂರು ಹುಲಿ ಬಿರುದು ಇನ್ನು ಮುಂದೆ ಪಠ್ಯದಲ್ಲಿರಲ್ಲ, ಮಕ್ಕಳುಗಳು ಅದನ್ನು ಓದಲ್ಲ. ಇಲ್ಲಿ ತನಕ ಅವನು ಫೇಮಸ್ ಆಗಿದ್ದೇನೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತ, ಇನ್ನು ಮೇಲಿಂದ ಅದು ಯಾವುದೂ ಕೂಡ ಇರಲ್ಲ. ಅಂದರೆ ಒಂದು ಲೆಕ್ಕದಲ್ಲಿ ಸಮಿತಿ ಅಧ್ಯಕ್ಷ ಚಕ್ರತೀರ್ಥ ಇದಕ್ಕೆ ಸಂಬಂಧಪಟ್ಟಂಗೆ ಸುಳಿವು ಕೊಟ್ಟಿದ್ದಾರೆ. ಪರಿಷ್ಕರಣೆ ಆಗುತ್ತೆ. ಪರಿಷ್ಕರಣೆ ಅನ್ನುವಂಥದ್ದು ಕೇವಲ ಟಿಪ್ಪುಗಿದ್ದಂಥ ಬಿರುದಾಂಕಿತಗಳನ್ನು ಕೈ ಬಿಡುವಂಥದ್ದು ಮಾತ್ರ ಅಲ್ಲ, ಈ ಅತಿಯಾದಂಥ ವೈಭವೀಕರಣ ಏನಿದೆಯಲ್ಲ ಅದನ್ನೂ ಕೂಡ ಎಲ್ಲೋ ಒಂದು ಕಡೆಗೆ ಅದಕ್ಕೂ ಕೂಡ ಕತ್ತರಿ ಬಿಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರುತ್ತೆ. ಅಂದರೆ ಯಾವ್ಯಾವ ಸಂಗತಿಗಳಿರ್ತವೆ, ಯಾವ್ಯಾವ ಸಂಗತಿಗಳಿರಲ್ಲ. ನಿಜಕ್ಕೂ ಹಾಗಾದರೆ ಸಮಿತಿ ಕೊಟ್ಟಂಥ ವರದಿಯಲ್ಲಿ ಏನಿದೆ ಬನ್ನಿ ನೋಡೋಣ. ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅಂತಾನೆ ಕರೆಸಿಕೊಳ್ಳೋ ಟಿಪ್ಪು ಯುದ್ಧ ನಿಪುಣ, ಪರಾಕ್ರಮಿ, ಬ್ರಿಟಿಷರ ಜೊತೆ ಹೋರಾಡಿದ ಸಮರ ಕಲಿ. ಆದ್ರೀಗ ಇದೇ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿಯೇ ಅಲ್ಲ. ಈತ ಪರಾಕ್ರಮಿ ಅನ್ನೋದು ಎಷ್ಟು ನಿಜವೋ ಅಷ್ಟೇ ಕ್ರೂರಿ, ಪರಮ ಅಸಹಿಷ್ಣುವಾದಿ. ಟಿಪ್ಪು ಸುಭೀಕ್ಷ ಇತಿಹಾಸ ಕರಾಳತೆ ಜೊತೆ ತಳುಕು ಹಾಕಿಕೊಂಡಿದೆಯಂತೆ. ಇಂಥ ಮಾತು, ಚರ್ಚೆ, ಪರ ವಿರೋಧ ವಾದಗಳು ಮತ್ತೆ ಆರಂಭವಾಗಿವೆ. ಟಿಪ್ಪು ವಿಷಯವೇ ರಾಜ್ಯದಲ್ಲಿ ಮತ್ತೊಮ್ಮೆ ವಿವಾದದ ಸರಕಾಗಿದೆ. ಅವರಿಗೆ ಶಿಕ್ಷಣ ಶಾಲಾ ಪಠ್ಯದಿಂದ ಟಿಪ್ಪು ವೈಭವೀಕರಣ ಭಾಗ ಡಿಲೀಟ್. ಟಿಪ್ಪು ವಿಚಾರಕ್ಕೆ ಕೈ ಹಾಕಿದ್ದಕ್ಕೆ ಪರ ವಿರೋಧ ಫೈಟ್. ಎಸ್, ಶಾಲಾ ಪಠ್ಯದಿಂದ ಟಿಪ್ಪು ವಿಷಯವನ್ನ ಕೈ ಬಿಡಬೇಕು ಅನ್ನೋ ವಿಚಾರ ಕಳೆದ 3 ವರ್ಷದಿಂದ ಆಗಾಗ ಸದ್ದು ಮಾಡ್ತಾನೆ ಇತ್ತು. ಆದ್ರೀಗ ಈ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಯಾಕಂದ್ರೆ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ 6ರಿಂದ 10ನೇ ತರಗತಿವರೆಗಿನ ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಈ ವರದಿಯಲ್ಲಿ ಟಿಪ್ಪುವಿನ ವಿಚಾರಗಳನ್ನ ಡ್ರಾಪ್ ಮಾಡಲಾಗ್ತಾ ಇದೆ. ಇದು ಈಗ ರಾಜ್ಯಾದ್ಯಂತ ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದೆ. ಮೊದಲೇ ಹಿಜಾಬ್, ಭಗವದ್ಗೀತೆ, ಕಾಶ್ಮೀರ್ ಫೈಲ್ಸ್, ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧದಂತ ಧರ್ಮದಂಗಲ್ ನಡೆಯುತ್ತಿರುವಾಗಲೇ ಟಿಪ್ಪು ವಿಷಯವನ್ನ ಪಠ್ಯದಿಂದ ಡ್ರಾಪ್ ಮಾಡೋ ಸಂಗತಿ ಹೊಸ ಸಮರಕ್ಕೆ ನಾಂದಿ ಹಾಡಿದೆ. ಹಾಗಿದ್ರೆ ಪಠ್ಯಪುಸ್ತಕದಿಂದ ಟಿಪ್ಪು ವಿಚಾರವನ್ನ ಕಂಪ್ಲೀಟ್ ತೆಗೆದು ಹಾಕ್ತಾರಾ? ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ನೀಡಿದ ವರದಿಯಲ್ಲಿ ಇರೋದಾದ್ರೂ ಏನೋ? ಸಮಿತಿಯ ಅಧ್ಯಕ್ಷರು TV9ಗೆ ಕೊಟ್ಟ ಸ್ಫೋಟಕ ಮಾಹಿತಿ ಏನೋ? ಅದನ್ನೇ ಒಂದೊಂದಾಗಿ ತೋರಿಸ್ತೇವೆ ನೋಡಿ. ಟಿಪ್ಪುವಿಗಿದ್ದ ಮೈಸೂರು ಹುಲಿ ಬಿರುದನ್ನ ಕಟ್ ಮಾಡಲು ಶಿಫಾರಸು. ಹೌದು, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಅವರೇ ಹೇಳಿರುವಂತೆ ಪಠ್ಯದಲ್ಲಿ ಟಿಪ್ಪುವಿನ ಬಗ್ಗೆ ಅನಗತ್ಯ ವೈಭವೀಕರಣ ಮಾಡಲಾಗಿದೆ. ಅಸಲಿಗೆ ಟಿಪ್ಪುವಿಗೆ ಮೈಸೂರು ಹುಲಿ ಅಂತ ಬಿರುದು ಕೊಟ್ಟಿರೋದೇಕೆ? ಆ ಬಿರುದನ್ನ ಕೊಟ್ಟಿದ್ಯಾರು ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಹೀಗಾಗಿ ಟಿಪ್ಪು ಮೈಸೂರಿನ ಹುಲಿ ಅನ್ನೋ ಬಿರುದನ್ನ ಪುಸ್ತಕದಿಂದ ಕೈ ಬಿಡೋಕೆ ವರದಿ ಕೊಟ್ಟಿರೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಟಿಪ್ಪುವಿನ ವಿಚಾರ ಕೇವಲ 1% ಅಷ್ಟೇ ಎಂದಿದ್ದಾರೆ. ಟಿಪ್ಪುವಿನ ವಿಚಾರ ನಮಗೆ ಪಠ್ಯದಲ್ಲಿ ಬರುವಂಥದ್ದು ಸ್ವಾತಂತ್ರ್ಯದ ಹೋರಾಟದ ವಿಚಾರದಲ್ಲಿ, ಬ್ರಿಟಿಷರ ಜೊತೆ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರು ಆ ಒಂದು ಭಾಗದಲ್ಲಿ ಟಿಪ್ಪುವಿನ ವಿಚಾರ ಬರುತ್ತೆ. ಹಾಗಾಗಿ ಟಿಪ್ಪು ಹೋರಾಟ ಮಾಡಿದ ಅಥವಾ ಯುದ್ಧ ಮಾಡಿದ ಅಂಶಗಳು ಎಲ್ಲವೂ ಕೂಡ ಹಾಗೇ ಇದೆ. ಅವುಗಳನ್ನು ಯಾವುದನ್ನು ಕೂಡ ನಾವು ಮುಟ್ಟಿಲ್ಲ, ಯಾವುದನ್ನು ಬದಲಾಯಿಸಿಲ್ಲ. ಅದರ ಹೊರತಾಗಿ ಏನಾದರೂ ಅಂಶಗಳಿದ್ರೆ
ಅವರ ಸಾಧನೆಗಳು ಅಂತ ಹೇಳುವ ರೀತಿಯಲ್ಲಿ, ಅಥವಾ ಅವರು ಇದನ್ನು ಬಿಟ್ಟು ಇನ್ನೇನೆಲ್ಲ ಮಾಡಿದ್ರು ಅನ್ನುವ ರೀತಿಯಲ್ಲಿ ಏನೆಲ್ಲ ಅಂಶಗಳಿತ್ತು ಅವುಗಳು ಪಾಠಕ್ಕೆ ಅಲ್ಲಿ ಇದ್ದ ಅಧ್ಯಾಯಕ್ಕೆ ಪೂರಕವಾಗಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೆಲವನ್ನು ಕೈ ಬಿಟ್ಟಿರುವಂಥದ್ದು ನಿಜ. ಕೆಲವು ವಿಶೇಷಣಗಳನ್ನು ಕೊಡುವಂಥದ್ದು, ಈಗ ಮೈಸೂರು ಹುಲಿ ಅಂತ ಹೇಳ್ತಾರೆ. ಮೈಸೂರು ಹುಲಿ ಅನ್ನುವ ಬಿರುದನ್ನು ಯಾರು ಕೊಟ್ಟರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಹೀಗಾಗಿ ಎಲ್ಲೆಲ್ಲಿ ಸಾಕ್ಷಿ ಪುರಾವೆಗಳ ಕೊರತೆ ಇದೆಯೋ ಅಂತಹ ವಿಚಾರಗಳನ್ನು ನಾವು ಕೈಬಿಟ್ಟಿದ್ದೇವೆ. ಎಲ್ಲೆಲ್ಲಿ ಸಾಕ್ಷಿಗಳು ಇದಾವೋ, ಹಿಸ್ಟಾರಿಕಲ್ ಎವಿಡೆನ್ಸ್ ಅಂತ ಏನು ಹೇಳ್ತೇವೆ, ಅಂತಹ ವಿಚಾರಗಳು ಇದ್ದಾವೋ ಅವುಗಳನ್ನೆಲ್ಲವನ್ನು ಕೂಡ ನಾವು ಉಳಿಸ್ಕೊಂಡಿದ್ದೇವೆ. ಯಾಕೆ ಅದು ಈಗ ಎಲ್ಲ ಕಡೆಯಲ್ಲೂ ವಿವಾದ ಆಗ್ತಾ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ಎಲ್ಲರೂ ಹೇಳೋ ಹಾಗೆ ಗ್ಲೋರಿಫಿಕೇಶನ್ ಇತ್ತು, ಅದನ್ನು ನಾವು ಕಡಿಮೆ ಮಾಡಿದ್ದೇವೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಸತ್ಯ ಕೂಡ. ಯಾಕಂದರೆ ಕೇವಲ ಟಿಪ್ಪು ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿ, ಐತಿಹಾಸಿಕ ವ್ಯಕ್ತಿ ಇದ್ದರೂ ಕೂಡ ಅವರ ನಿಜ ಜೀವನದ ಘಟನೆಗಳು ಮತ್ತು ಸಾಕ್ಷಿ ಪುರಾವೆಗಳು ಇರುವಂಥ ವಿಚಾರಗಳು ಏನಿದೆ ಅವುಗಳನ್ನು ನಾವು ನೇರವಾಗಿ ಈ ಪಠ್ಯಪುಸ್ತಕದಲ್ಲಿ ಹಾಕಿದ್ದೇವೆ. ಟಿಪ್ಪು ಸಾಧನೆ ಕೊಡುಗೆಗಳು ಪಠ್ಯಕ್ಕೆ ಪೂರಕವಲ್ಲ ಎಂದು ವರದಿ. ಹೌದು, ಟಿಪ್ಪುವಿನ ಆಯ್ದ ಅಂಶಗಳನ್ನು ಪಠ್ಯದಿಂದ ಕೈಬಿಟ್ಟಿರುವುದಕ್ಕೆ ಸ್ಪಷ್ಟನೆ ಕೊಟ್ಟಿರೋ ಚಕ್ರತೀರ್ಥ, ಟಿಪ್ಪುವಿನ ಇತಿಹಾಸ ಇರುವುದು ಕೇವಲ ಬ್ರಿಟಿಷರ ಜೊತೆ ಹೋರಾಡಿದ್ದ ಅನ್ನೋದಕ್ಕಷ್ಟೇ ಸೀಮಿತವಾಗಿದೆ. ಹೀಗಾಗಿ ಬ್ರಿಟಿಷರ ಜೊತೆ ಹೋರಾಟದ ಭಾಗವನ್ನೇ ಪಠ್ಯದಲ್ಲೇ ಉಳಿಸಿದ್ದೇವೆ. ಆತ ಧರ್ಮಕ್ಕೆ ಏನು ಮಾಡ್ದ, ಸಾಧನೆಗಳೇನು ಅನ್ನೋದು ಪಠ್ಯಕ್ಕೆ ಪೂರಕವಲ್ಲ, ಹೀಗಾಗಿ ಅದನ್ನು ತೆಗೆಯಲು ವರದಿ ಕೊಟ್ಟಿದ್ದೇವೆ ಎಂದಿದ್ದಾರೆ. ಅದು ಪಠ್ಯಕ್ಕೆ ಪೂರಕ ಅಲ್ಲ. ಟಿಪ್ಪುವಿನ ವಿಚಾರ ಹಿಸ್ಟ್ರಿನಲ್ಲಿ ಬರುವಂಥದ್ದು ಬೇಸಿಕಲಿ ಆಂಗ್ಲೋ ಮೈಸೂರು ಯುದ್ಧದ ಒಂದು ಪ್ರಸ್ತಾಪ ಬಂದಾಗ ಬರುತ್ತೆ ಅನ್ನೋದು ಬಿಟ್ಟರೆ, ಆತ ಏನು ಮಾಡಿದ, ಧರ್ಮಗಳ ವಿಚಾರದಲ್ಲಿ ಏನು ಮಾಡಿದ, ಅಥವಾ ಏನು ಸಾಧನೆ ಮಾಡಿದ ಇತ್ಯಾದಿಗಳೆಲ್ಲ ಯಾವುದೂ ಕೂಡ ಆ ಪಠ್ಯಕ್ಕೆ ಪೂರಕ ಅಲ್ಲ. ಹಾಗಾಗಿ ಅವುಗಳನ್ನೆಲ್ಲವನ್ನು ನಾವು ತೆಗೆದಿದ್ದೇವೆ. ಯುದ್ಧಕ್ಕೆ ಸಂಬಂಧಪಟ್ಟ ವಿಚಾರಗಳು ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ನಾವು ಅದನ್ನು ಪ್ರೆಸೆಂಟ್ ಮಾಡಿದ್ದೇವೆ. ಯಾವುದೇ ಒಂದು ಸಮುದಾಯವನ್ನು ಗುರಿ ಮಾಡಿ ಪಠ್ಯಪುಸ್ತಕದ ಯಾವುದೇ ಭಾಗದಲ್ಲೂ ಕೂಡ ಯಾವ ಅಂಶವೂ ಇರಬಾರದು ಅನ್ನೋದು ನಮ್ಮ ಒಂದು ನಿಲುವಾಗಿತ್ತು. ಹೆಚ್ಚು ಹೆಚ್ಚು ಧನಾತ್ಮಕ ವಿಚಾರಗಳನ್ನು ಕೊಡಬೇಕು, ಋಣಾತ್ಮಕ ಸಂಗತಿಗಳನ್ನು ಕೊಡುವ ಅಗತ್ಯ ಇಲ್ಲ. ಯಾಕಂದರೆ ಇವಾಗ ಸಮಾಜ ಆಲ್ರೆಡಿ ಭಾಳಷ್ಟು ವಿಘಟನೆ ಆಗಿದೆ, ಸಮುದಾಯಗಳ ನಡುವೆ ಅನೇಕ ವೈಷಮ್ಯಗಳಿದೆ. ಸೊ ಅದನ್ನು ಮತ್ತೆ ಹೆಚ್ಚು ಮಾಡುವಂಥ ಕೆಲಸ ಆಗಬಾರ್ದು. ಅದು ಕೂಡ ಪಠ್ಯಪುಸ್ತಕದಿಂದ ಅಂತೂ ಖಂಡಿತ ಆಗಬಾರ್ದು. ಪಠ್ಯಪುಸ್ತಕ ಬರೆದವರು ಅವರ ಒಂದಷ್ಟು ಅಭಿಪ್ರಾಯಗಳನ್ನು ಸೇರಿಸಿದರೆ, ಅಥವಾ ಸುಳ್ಳು ವಿಚಾರಗಳನ್ನು ಸೇರಿಸಿದರೆ, ಅಥವಾ ಪಾಠಕ್ಕೆ ಅನಗತ್ಯವಾದ ವಿಚಾರಗಳನ್ನು ಸೇರಿಸಿದರೆ, ಅಂತಹ ಎಲ್ಲ ವಿಚಾರಗಳನ್ನು ಕೂಡ ನಾವು ಕೈಬಿಟ್ಟಿದ್ದೇವೆ. ಅದು ಕೇವಲ ಟಿಪ್ಪುವಿನ ವಿಚಾರದಲ್ಲಿ ಅಂತಲ್ಲ, ಎಲ್ಲ 6ರಿಂದ 10ನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳಲ್ಲೂ ಕೂಡ ಎಲ್ಲೆಲ್ಲಿ ಈ ರೀತಿಯ ಅನಗತ್ಯ ಅಂಶಗಳಿದ್ದವು ಅವುಗಳನ್ನೆಲ್ಲವೂ ಕೂಡ ನಾವು ಕೈಬಿಟ್ಟಿದ್ದೇವೆ. ಅಷ್ಟಕ್ಕೂ ಟಿಪ್ಪು ವಿಚಾರವನ್ನ ಪಠ್ಯದಿಂದ ಕಂಪ್ಲೀಟ್ ಆಗಿ ಕೈ ಬಿಡಬೇಕು ಅಂತ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ 2019ರಲ್ಲಿ ಸರ್ಕಾರದ ಗಮನಕ್ಕೆ ತಂದಿದ್ರು. 6, 7 ಮತ್ತು 10ನೇ ತರಗತಿಯ ಪಠ್ಯದಲ್ಲಿ ಟಿಪ್ಪು ವಿಷಯವನ್ನ ತುಂಬಾ ವೈಭವೀಕರಣ ಮಾಡಲಾಗಿದೆ. ಹೀಗಾಗಿ ಟಿಪ್ಪು ವಿಚಾರವನ್ನ ಕಂಪ್ಲೀಟ್ ಆಗಿ ತೆಗೆಯಬೇಕೆಂದು ಮನವಿ ಮಾಡಿದ್ರು. ಆದ್ರೀಗ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಟಿಪ್ಪುವಿಗೆ ಸಂಬಂಧಿಸಿದ ಕೆಲ ಆಯ್ದ ಭಾಗಗಳನ್ನಷ್ಟೇ ಬಿಡಲು ವರದಿ ನೀಡಿದೆ. ಅದಕ್ಕೆ ಕಾರಣವೂ ಇದೆ. ಮೂಲಗಳ ಪ್ರಕಾರ ಟಿಪ್ಪು ವಿಷಯವನ್ನ ಸಂಪೂರ್ಣವಾಗಿ ಕೈಬಿಟ್ರೆ ವಿವಾದ ಉಂಟಾಗಬಹುದು. ಯಾಕಂದ್ರೆ ಈಗಾಗಲೇ ಹಿಜಾಬ್ ವ್ಯಾಪಾರ ನಿಷೇಧ ಗಲಾಟೆ ನಡೆಯುತ್ತಿದೆ. ಇದೇ ಹೊತ್ತಲ್ಲಿ ಟಿಪ್ಪು ವಿಚಾರ ಕೈಬಿಟ್ರೆ ತಪ್ಪು ಸಂದೇಶ ಹೋಗುತ್ತೆ. ಹೀಗಾಗಿ ಟಿಪ್ಪು ವಿಷಯ ಕೈಬಿಡೋಕೆ ಇದು ಸೂಕ್ತ ಟೈಮ್ ಅಲ್ಲ ಅಂತ ಭಾವಿಸಿರೋ ಶಿಕ್ಷಣ ಇಲಾಖೆ ಸ್ವಲ್ಪ ಹಿಂದೆ ಸರಿದಿದೆ. ಅಲ್ಲದೆ ಟಿಪ್ಪುಗೆ ಸಂಬಂಧಿಸಿದ ಕೆಲ ವಿಚಾರಗಳನ್ನಷ್ಟೇ ಕೊಕ್ ನೀಡಲು ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ಸರ್ಕಾರದ ಈ ನಡೆಯ ವಿರುದ್ಧ ಮುಸ್ಲಿಂ ಸಂಘಟನೆ ಮುಖಂಡರು ಅಸಮಾಧಾನ ಹೊರಹಾಕಿದ್ದಾರೆ. ಟಿಪ್ಪು ಒಬ್ಬ ಮುಸ್ಲಿಂ ರಾಜ ಅನ್ನೋ ಕಾರಣಕ್ಕೆ ಬಿಜೆಪಿ ಇಂಥ ಕೆಲಸಕ್ಕೆ ಕೈ ಹಾಕಿದೆ ಅಂತ ಕಿಡಿಕಾರಿದ್ದಾರೆ. ಟಿಪ್ಪು ಸುಲ್ತಾನ್ ರವರ ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ಅನ್ನುವಂಥ ಒಂದು ಪಠ್ಯಪುಸ್ತಕದಲ್ಲಿ ಏನು ನಾವು ಬಹಳ ವರ್ಷಗಳಿಂದ ಓದ್ಕೊಂಡು ಬಂದಿದ್ದೇವೆ ಅದನ್ನು ಕೂಡ ತೆಗಿಬೇಕು ಅನ್ನುವಂಥ ರಾಜ್ಯ ಸರ್ಕಾರದ ನಡೆ ಇದೊಂದು ಕೋಮುವಾದಿ ನಡೆ. ಇದನ್ನು ನಾನು ಖಂಡಿಸ್ತೇನೆ. ಟಿಪ್ಪು ಸುಲ್ತಾನ್ರಂಥ ಮಹಾನ್ ದೂರದೃಷ್ಟಿ ಇರುವಂತಹ ರಾಜರ ಪಾಠವನ್ನು, ಆ ರೀತಿಯ ಒಬ್ಬ ಆಡಳಿತಗಾರನ ದೂರದೃಷ್ಟಿ ಇರುವ ವಿಷನರಿ ಒಬ್ಬ ಲೀಡರ್ನ ಪಾಠವನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ರಾಜ ಅನ್ನುವಂಥ ಕಾರಣಕ್ಕೆ ಬಿಜೆಪಿ ರಾಜ್ಯ ಸರ್ಕಾರ ಇದನ್ನು ತೆಗೆದುಕೊಳ್ಳಿದೆ. ಇದನ್ನು ನಾವು ಸೋಷಿಯಲ್ ಡೆಮೊಕ್ರಾಟ್ ಪಾರ್ಟಿ ಆಫ್ ಇಂಡಿಯಾ ಸಹ ಖಂಡಿಸ್ತೇವೆ. ಪರ ವಿರೋಧ ಏನೇ ಇದ್ರೂ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ಈಗಾಗಲೇ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಸರ್ಕಾರ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ರೆ ಮುಂದಿನ ಶೈಕ್ಷಣಿಕ ವರ್ಷ ಅಂದ್ರೆ ಜೂನ್ನಿಂದಲೇ ಹೊಸ ಪಠ್ಯ ಬರಲಿದೆ. ಅದು ಬರುವ ಹೊತ್ತಿಗೆ ಈ ವಿವಾದ ಏನೇನು ಸ್ವರೂಪಗಳನ್ನ ಪಡೆದಿರುತ್ತೋ ಏನೋ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.